ಒಂದೇ ಅಪ್ಲಿಕೇಶನ್ ಅಲ್ಲಿ ನೀವೇನಾದ್ರೂ ಎಲ್ಲ ನಿಮ್ಮ ಹತ್ರ ಇರುವಂತಹ ಒಂದು ಮೊಬೈಲ್ ನಂಬರ್ ಅಲ್ಲಿ 3 ರಿಂದ 4 ಅಕೌಂಟ್ ಏನಾದ್ರು ಇತ್ತು ಅಂತಂದ್ರೆ ಆ ಎಲ್ಲ ಅಕೌಂಟ್ ನ ಬ್ಯಾಲೆನ್ಸ್ ಒಂದೇ ಕಡೆ ಚೆಕ್ ಮಾಡೋದು ಹೇಗೆ. ಲೈಕ್ UPI ಬಿಟ್ಬಿಟ್ಟು ಅದರ್ ಅಪ್ಲಿಕೇಶನ್ ಯಾವ್ದು ಸಪೋರ್ಟ್ ಆಗುತ್ತೆ ಅನ್ನೋದಾದ್ರೆ ಎಸ್ ಬ್ಯಾಂಕ್ ನ ಅಪ್ಲಿಕೇಶನ್, ಅದು ಐರಿಸ್ ಅಪ್ಲಿಕೇಶನ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಪರಿಪೂರ್ಣವಾಗಿ ತಿಳಿಸ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ಅಥವಾ ಈ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ಫಾಲೋ ಮಾಡಿ. ಐರಿಸ್ ಅಪ್ಲಿಕೇಶನ್ನ ಲಾಗಿನ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಹೋಮ್ ಪೇಜ್ ಅಲ್ಲಿ ನೋಡಬಹುದು, ಇಲ್ಲಿ ಅನ್ಲಾಕ್ 360 ಡಿಗ್ರಿ ಅಂತ ನೋಟಿದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಆಲ್ ಅಕೌಂಟ್ಸ್ ಒನ್ ವೀವ್, ಲಿಂಕ್ ಆಲ್ ಯುವರ್ ಬ್ಯಾಂಕ್ ಅಕೌಂಟ್ಸ್ ಟು ವೀವ್ ಯುವರ್ ಬ್ಯಾಲೆನ್ಸ್ ಇನ್ ಒನ್ ಪ್ಲೇಸ್. ಸೊ ಒಂದೇ ಅಪ್ಲಿಕೇಶನ್ ಅಲ್ಲಿ ಬೇರೆ ನಿಮ್ಮ ಮೊಬೈಲ್ ನಂಬರ್ ಗೆ ಲಿಂಕ್ ಆಗಿರುವಂತಹ ಪ್ರತಿಯೊಂದು ಅಕೌಂಟ್ ನ ಬ್ಯಾಲೆನ್ಸ್ ನೀವು ಇಲ್ಲೇ ಚೆಕ್ ಮಾಡಬಹುದು. ಸೊ ಟ್ರ್ಯಾಕ್ ಯುವರ್ ಫೈನಾನ್ಸ್, ಮಾನಿಟರ್ ಯುವರ್ ಲಿಕ್ವಿಡ್ ಫಂಡ್ಸ್. ಸೊ ಈಗ ಸೆಟಪ್ ಮಾಡೋಣ. ಇಲ್ಲಿ ಒಂದು ಬಾಟಮ್ ಅಲ್ಲಿ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಕ್ಲಿಕ್ ಮಾಡಬೇಕು. ಒಂದು ಸತಿ OTP ವೆರಿಫೈಡ್ ಆಗುತ್ತೆ. ಸೊ OTP ನ ಇಲ್ಲಿ ಎಂಟ್ರಿ ಮಾಡಬೇಕು. ಸೊ OTP ವೆರಿಫೈಡ್ ಆದ ನಂತರ ಸೊ ನೀವು ಇಲ್ಲಿ ನೋಡಬಹುದು 1, 2, 3 ಅಕೌಂಟ್ ನನ್ನ ಮೊಬೈಲ್ ನಂಬರ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಅಂದ್ರೆ ಐರಿಸ್ ಅಪ್ಲಿಕೇಶನ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಸಹ ಬೇರೆ ಅದರ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲೂ ಸಹ ಇದೆ. ನಿಮ್ಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇನ್ ಕೇಸ್ ಈ ಅಕೌಂಟ್ ಬೇಕಾ ಇಲ್ಲ ಅಂತಂದ್ರೆ ಟಿಕ್ ಮಾಡ್ಕೋಬಹುದು, ಬೇಡ ಅಂದ್ರೂ ಸಹ ಸ್ಕಿಪ್ ಮಾಡಬಹುದು. ಸೊ ನಾನಿಲ್ಲಿ 3 ಅಕೌಂಟ್ ಸಹ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅಪ್ರೂವ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಅಪ್ರೂವ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ OTP ಬರ್ತಾ ಇದೆ. ಸೊ ಫಸ್ಟ್ ಬಂದ್ಬಿಟ್ಟು ಕೆನರಾ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ. ಸೊ ಅದಕ್ಕೆ ಒಂದು OTP ಇಲ್ಲಿ ಎಂಟ್ರಿ ಮಾಡಬೇಕು. ಕೆನರಾ ಬ್ಯಾಂಕ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಆಕ್ಸಿಸ್ ಬ್ಯಾಂಕ್. ಸೊ ಇಲ್ಲಿ 3 ಅಕೌಂಟ್ ಲಿಂಕ್ ಆಗಿರುವಂತ ತೋರಿಸ್ತಾ ಇದೆ. 3 ಅಕೌಂಟ್ಗೂ ಸಹ 3 ಸತಿ OTP ಬರುತ್ತೆ. ನೆಕ್ಸ್ಟ್ ಅನದರ್ ಒನ್ ಕರ್ನಾಟಕ ಬ್ಯಾಂಕ್. ಸೊ ಈಗ ಇಲ್ಲಿ ನೀವು ಹೋಮ್ ಪೇಜ್ ಅಲ್ಲಿ ನೋಡಬಹುದು 3 ಅಕೌಂಟ್ ಸಹ ಲಿಂಕ್ ಆಗಿದೆ. ಬ್ಯಾಂಕ್ ಅಕೌಂಟ್ಸ್ ಅಂಡ್ ಡೆಪಾಸಿಟ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಕ್ಲಿಕ್ ಮಾಡಿ. ಹೋಮ್ ಪೇಜ್ ಅಲ್ಲಿ ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ ನ ಬ್ಯಾಲೆನ್ಸ್ ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ನಾನು ಏನ್ ಮಾಡ್ತಿದ್ದೀನಿ ಮತ್ತೆ ಎಕ್ಸ್ಪೆನ್ಸಸ್ ಪ್ರತಿಯೊಂದು ಸಮ್ಮರಿನೂ ಸಹ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡೋದಾದ್ರೆ ಇನ್ಕಮಿಂಗ್ ಕಡಿಮೆನೇ ಐತೆ, ಎಕ್ಸ್ಪೆನ್ಸಸ್ ಜಾಸ್ತಿ ಐತೆ, ಇನ್ವೆಸ್ಟ್ಮೆಂಟ್ ಸ್ವಲ್ಪ ಇದೆ. ಇಲ್ಲಿ ಟೋಟಲ್ ಲಿಂಕ್ ಆಗಿರುವಂತದ್ದು ಬಂದ್ಬಿಟ್ಟು 4 ಅಕೌಂಟ್ ಲಿಂಕ್ ಆಗಿದೆ. ಸೊ ಈ 4 ಅಕೌಂಟ್ ನ ಬ್ಯಾಲೆನ್ಸ್ ನೀವೇನ ಚೆಕ್ ಮಾಡ್ಬೇಕು ಅಂದ್ರೆ ಜಸ್ಟ್ ಒಂದು ಕ್ಲಿಕ್ ಅಲ್ಲಿ ನೀವು ಬ್ಯಾಲೆನ್ಸ್ ನ ತಿಳ್ಕೋಬಹುದು. ಲೈಕ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಟೋಟಲ್ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದು ತೋರಿಸುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಯಾವ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟೆಷ್ಟು ಬ್ಯಾಲೆನ್ಸ್ ಇದೆ ಅಂತ ತೋರಿಸುತ್ತೆ. ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಎಷ್ಟಿದೆ ಅಂಡ್ ಎಸ್ ಬ್ಯಾಂಕ್ ಅಲ್ಲಿ ಎಷ್ಟಿದೆ, ಕರ್ನಾಟಕ ಬ್ಯಾಂಕ್ ಅಂಡ್ ಕೆನರಾ ಬ್ಯಾಂಕ್. ಸೊ ಈ ಎಲ್ಲಾ ಬ್ಯಾಂಕ್ ಅಲ್ಲೂ ಸಹ ಟೋಟಲ್ ಆಗಿ ಇಲ್ಲಿ ಮೇನ್ ಬ್ಯಾಲೆನ್ಸ್ ಅಲ್ಲಿ ತೋರಿಸುತ್ತೆ. ಓಕೆ, ನೀವು 1 by 1 ಚೆಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋ, ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಈ ರೀತಿಯಾಗಿ ಬ್ಯಾಲೆನ್ಸ್ ನ ನೀವು ಚೆಕ್ ಮಾಡ್ಕೋಬಹುದು. ಸೊ ಇದು ಬಂದ್ಬಿಟ್ಟು ಎಸ್ ಬ್ಯಾಂಕ್ ಅಪ್ಲಿಕೇಶನ್ ಅಲ್ಲಿ ಇದೆ. ಅಂಡ್ ಇದು ಬಿಟ್ಟರೆ ಬೇರೆ ಅದರ್ ಬ್ಯಾಂಕ್ ಅಲ್ಲೂ ಸಹ ಇದೆ. ಸೊ ಅದ್ರ ಬಗ್ಗೆ ನಾನು ಮುಂದೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.